ಸಭೆಯನ್ನು ಕರೆಯಲು ಸೂಚಿಸಿದರು. ಆದರೆ ದುರಾದೃಷ್ಟವಶಾತ್ ಅಧ್ಯಕ್ಷರ ತಂದೆಯವರು ಆ ದಿನ ಮೃತರಾದ ಕಾರಣ ಉಪಾಧ್ಯಕ್ಷರಾದ ಶ್ರೀ ನಾರಾಯಣ ಇವರಿಗೆ ಸಭೆ ನಡೆಸುವಂತೆ ಆದೇಶಿಸಿದರು. ಆ ಪ್ರಕಾರ ಆಡಳಿತ ಮಂಡಳಿಯವರು ಸಭೆ ಸೇರಿ ಸಿಬ್ಬಂದಿಯಾದ ಬಾಬುರವರನ್ನು ಹಣ ದುರುಪಯೋಗದ ಬಗ್ಗೆ ಪ್ರಶ್ನಿಸಿದಾಗ ಅವರು ಹಣ ನನ್ನಲ್ಲಿ ಖರ್ಚಾಗಿದೆ ಎಂದು ಹೇಳಿದ್ದರಷ್ಟೇ ಅಲ್ಲದೆ ಲಿಖಿತವಾಗಿ ಬರೆದುಕೊಟ್ಟಿದ್ದಾರೆ. ಮತ್ತೆ ಬೇರೆ ಸಿಬ್ಬಂದಿ ಅಥವಾ ಆಡಳಿತ ಮಂಡಳಿಯ ಸದಸ್ಯರಿಗೆ ನಿಮಗೇನಾದರೂ ತೊಂದರೆಯಾಗಿದೆಯೇ ಅಥವಾ ಸಮಸ್ಯೆಯಾಗಿದೆ ಎಂದು ಕೇಳಿದಾಗ ನನ್ನಿಂದಲೇ ಸಮಸ್ಯೆಯಾಗಿದೆ, ನನಗೆ ದೀರ್ಘಕಾಲ ಅವಕಾಶ ಕೊಟ್ಟರೆ ಪೂರ್ತಿ ಹಣವನ್ನು ಮರುಪಾವತಿಸುತ್ತೇನೆ ಎಂದು ಸಭೆಗೆ ತಿಳಿಸಿದರು. ಓರ್ವ ಹಿರಿಯ ಸಿಬ್ಬಂದಿಯಾಗಿ ಇಷ್ಟು ದೊಡ್ಡ ಮೊತ್ತವನ್ನು ಸ್ವಂತಕ್ಕೆ ಬಳಸಿರುವುದು ಕಾನೂನಿನಲ್ಲಿ ಅಪರಾಧ ಹಾಗೂ ಕರ್ತವ್ಯ ಲೋಪ ಎಂದು ಪರಿಗಣಿಸಿ ಸಭೆ ಅವರನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿತು. ಅದರಂತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 103/3ರಲ್ಲಿ ಅಂತೆ ಹಣ ದುರುಪಯೋಗಗೊಳಿಸಿದ ಆರೋಪಿ ಸಿಬ್ಬಂದಿ ಬಾಬು ರವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಪೊಲೀಸ್ ದೂರು ನೀಡುವುದು ಹಾಗೂ ಮೇಲಾಧಿಕಾರಿಗಳ ತಾಲೂಕು ಪಂಚಾಯತ್ ಇಒರವರು ಸಮಗ್ರ ತನಿಖೆ ನಡೆಸಿ ವರದಿ ನೀಡುವಂತೆ ಕೇಳಿಕೊಳ್ಳುವುದಾಗಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಸಂದರ್ಭ ಆರೋಪಿತ ಬಾಬುರವರು ಮೌಖಿಕವಾಗಿ ನಮ್ಮಲ್ಲಿ ಆನಂದ ಬೆಳ್ಳಾರೆ ಅವರು ನನ್ನಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಶೌಚಾಲಯದ ಕೆಲಸ ನಿರ್ವಹಿಸುವ ಅಚ್ಚುತರಿಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ನಿನ್ನಲ್ಲಿ ವಸೂಲಿಯಾದ ಹಣವಿದ್ದರೆ ಅದನ್ನು ಒಮ್ಮೆಗೆ ಅವನಿಗೆ ಕೊಡು, ಅವನು ಕೆಲಸ ಬಿಲ್ಲು ಪಾವತಿಯಾದಾಗ ಹಣವನ್ನು ನಿನಗೆ ವಾಪಸ್ ಕೊಡುತ್ತೇನೆ ಎಂದು ಆನಂದ ಬೆಳ್ಳಾರೆ ಅವರು ನನ್ನಲ್ಲಿ ಹೇಳಿದ್ದಾರೆ. ಆದ್ದರಿಂದ ದುರುಪಯೋಗದ ಹಣ ಅವರಲ್ಲಿ ಇದೆ ಎಂದು ಹೇಳಿ ಕಣ್ಣೀರು ಹಾಕಿದನು. ನೀನು ಆಗ ತನಿಖೆಯ ಸಂದರ್ಭ ಹೇಳಬೇಕಿತ್ತು, ಈಗ ಹೇಳಿದರೆ ನಾವೇನು ಮಾಡಲು ಸಾಧ್ಯವಿಲ್ಲ. ತನಿಖೆಯ ನಂತರ ಪಂಚಾಯಿತಿಗೆ ಬರತಕ್ಕ ಹಣವನ್ನು ದುರುಪಯೋಗಪಡಿಸಿದವರೇ ಪಾವತಿಸಬೇಕೆಂದು ಸೂಚಿಸಿದರು. ಮುಂದುವರೆದು ಸುಳ್ಯ ತಾಲೂಕು ಪಂಚಾಯತ್ನಿಂದ ದಿನಾಂಕ 9/12/2025 ಪಂಚಗ್ರಾಮ ಪಂಚಾಯತ್ ಹಣ ದುರುಪಯೋಗದ ಬಗ್ಗೆ ತನಿಖೆಯ ಸಂದರ್ಭ ತನಿಖಾ ತಂಡದವರು ಆರೋಪಿತ ಸಿಬ್ಬಂದಿ ಬಾಬುರವರ ಹೇಳಿಕೆಯನ್ನು ಪಡೆದುಕೊಳ್ಳುತ್ತಿರುವಾಗ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಆನಂದ ಬೆಳ್ಳಾರೆ, ಅಚ್ಯುತ ಮಲ್ಕಜೆ ಮತ್ತು ಆರೋಪಿತ ಸಿಬ್ಬಂದಿ ಬಾಬುರವರ ಪತ್ನಿ ಶ್ರೀಮತಿ ಕವಿತಾರವರು ಒಳಗೂಡಿ ತನಿಖಾ ಕೊಠಡಿಯ ಒಳಗೆ ನುಗ್ಗಿ ಬೆರಳು ತೋರಿಸಿ ನೀವು ದಲಿತರ ದೌರ್ಜನ್ಯ ಮಾಡುತ್ತೀರಿ ಎಂದು ಆರೋಪಿಸಿ ಆರೋಪಿತ ಸಿಬ್ಬಂದಿ ಬಾಬುರವರನ್ನು ಹೊರಗಡೆ ಎಳೆದುಕೊಂಡು ಹೋಗಿ ನಾವು ಹೇಳಿದಂತೆ ನೀನು ಹೇಳಿಕೆ ನೀಡಬೇಕು ಎಂದು ಹೇಳಿ ಬಾಬುರವರು ಬರೆದ ಹೇಳಿಕೆಯ ಪ್ರತಿಯನ್ನು ಅವರ ಕೈಯಿಂದ ಎಳೆದುಕೊಂಡು ಆನಂದ ಬೆಳ್ಳಾರೆ ಮತ್ತು ಅಚ್ಯುತ ಮಲ್ಕಜೆ ಅವರು ತಯಾರಿಸಿ ತಂದ ಹೇಳಿಕೆಯ ಪ್ರತಿಯನ್ನು ತನಿಖಾ ತಂಡಕ್ಕೆ ನೀಡಿರುವುದು ಕಂಡುಬಂತು. ಆದರೆ ಈ ಬಗ್ಗೆ ನಮ್ಮ ಪ್ರಶ್ನೆ ಏನೆಂದರೆ, ತಪ್ಪು ಮಾಡಿದ ಸಿಬ್ಬಂದಿಯನ್ನು ಪ್ರಶ್ನಿಸುವ ಹಕ್ಕು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಇಲ್ಲವೇ? ಮತ್ತು ಆರೋಪಿಯು ತನಿಖಾ ಸಂದರ್ಭದಲ್ಲಿ ಪಂಚಗ್ರಾಮ ಪಂಚಾಯತ್ಗೆ ಸಂಬಂಧಪಡದ ವ್ಯಕ್ತಿಗಳಾದ ಆನಂದ ಬೆಳ್ಳಾರೆ ಮತ್ತು ಅಚ್ಯುತ ಮಲ್ಕಜೆಯವರು ಆರೋಪಿತ ಸಿಬ್ಬಂದಿಯನ್ನು ತನಿಖೆ ಮಾಡದಂತೆ ಒತ್ತಡ ಹೇರಲು ಕಾರಣವೇನು? ಆದ್ದರಿಂದ ನಮಗೂ ಕೂಡ ಆರೋಪಿತ ಬಾಬುರವರು ಮೇಲೆ ಹೇಳಿದ ಮೌಖಿಕ ಹೇಳಿಕೆ ಸತ್ಯ ಇರಬಹುದೆಂಬ ಸಂಶಯವಿದೆ. ಈ ಕುರಿತು ಆಡಳಿತ ಮಂಡಳಿಯವರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ತಿಳಿದಿರಲಿಲ್ಲವೇ ಎಂಬ ಪ್ರಶ್ನೆಗೆ 20 ವರ್ಷಗಳಿಂದ ಒಬ್ಬ ಜವಾಬ್ದಾರಿಯುತ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದಾಗ ಅವನ ಮೇಲೆ ವಿಶ್ವಾಸವಿರುತ್ತದೆ. ಪ್ರಸಕ್ತ ಈ ಬದಲಾದ ಕಾಲಘಟ್ಟದಲ್ಲಿ ಆನ್ಲೈನ್ ಮುಖಾಂತರವೇ ಎಲ್ಲ ಕಚೇರಿ ಕೆಲಸಗಳು ಕಾರ್ಯಾಚರಿಸುತ್ತಿದ್ದು ಆರೋಪಿ ಸಿಬ್ಬಂದಿ ವ್ಯವಸ್ಥೆಯಲ್ಲಿಯೇ ಲೋಪವೆಸಗಿ ಇರುವುದು ನಮ್ಮ ಗಮನಕ್ಕೆ ಬರಲು ತಡವಾಯಿತು. ಅದಲ್ಲದೆ ಸುಳ್ಯ ತಾಲೂಕಿನಲ್ಲಿ ಪಿಡಿಒ ಮತ್ತು ಕಾರ್ಯದರ್ಶಿಗಳ ಕೊರತೆಯೂ ತುಂಬ ಇದೆ. ಇದ್ದವರೆಲ್ಲ 2 ರಿಂದ 3 ಗ್ರಾಮ ಪಂಚಾಯತ್ಗಳಲ್ಲಿ ಪ್ರಭಾರವಾಗಿ ಕರ್ತವ್ಯ ನಿರ್ವಹಿಸುವವರೇ ಹೆಚ್ಚು. ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೊರತೆಗಳ ನಡುವೆಯೂ ಈ 1 ರಿಂದ 2 ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸುವುದು ಅರಸವಸರಿಯಾಗಿದೆ. ಆಗಿರುವ ಕೆಲವೊಂದು ಸಂದರ್ಭ ಸಿಬ್ಬಂದಿಗಳ ಕರ್ತವ್ಯವನ್ನು ಗಮನಿಸುವಾಗ ವಿಳಂಬವಾಗುವುದು ಸಹಜ. ಹಾಗಾಗಿ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕೆಂಬುದೇ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಆಗ್ರಹ. ಇದು ನಾವು ಮೊನ್ನೆ ಹೇಳಿಕೆ ಕೊಟ್ಟರು.